ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸ್ವಚ್ಛ ಸಂಕೇಶ್ವರ ಅಭಿಯಾನ ದ್ವಿತೀಯ ಹಂತ ಉದ್ಘಾಟನಾ ಸಮಾರಂಭ 24 ನವೆಂಬರ್ 2024 ಭಾನುವಾರ ಬೆಳಗ್ಗೆ 8 ಗಂಟೆಗೆ ಸಂಕೇಶ್ವರದ ಶ್ರೀ ದುರುಂಡೇಶ್ವರ ಮಠದಲ್ಲಿ ಇತ್ತೀಚೆಗೆ ಉದ್ಘಾಟನಾ ಸಮಾರಂಭ ಜರುಗಿತು. ಸ್ವಚ್ಛತೆ ಸ್ವಾತಂತ್ರ್ಯಕ್ಕಿಂತ ಮಹತ್ವದ್ದು ಎಂದು ಸಾರಿದ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಕಳೆದ ವರ್ಷ ಅಂದರೆ 2023 ಅಕ್ಟೋಬರ್ 2ರಂದು ಪ್ರಾಯೋಗಿಕವಾಗಿ 25 ವಾರಗಳ ಸ್ವಚ್ಛ ಸಂಕೇಶ್ವರ ಅಭಿಯಾನವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಸ್ವಚ್ಛ ಸಂಕೇಶ್ವರ ಅಭಿಯಾನದ ದ್ವಿತೀಯ ಹಂತದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನವೆಂಬರ್ 24 ಭಾನುವಾರ ಬೆಳಗ್ಗೆ 8 ಗಂಟೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ತಾವುಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಸ್ವಚ್ಛ ಸಂಕೇಶ್ವರ ಅಭಿಯಾನ ದ್ವಿತೀಯ ಹಂತದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು, ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ, ವಿಶೇಷವಾಗಿ ಮುಖ್ಯ ಆಮಂತ್ರಿತರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಆಡಿ, ಅಧ್ಯಕ್ಷರು ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಕರ್ನಾಟಕ, ಆಮಂತ್ರಿತರು ಸನ್ಮಾನ್ಯ ಶ್ರೀ ಎ.ಬಿ. ಪಾಟೀಲ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಉಪಸ್ಥಿತಿ ಶ್ರೀಮತಿ ಸೀಮಾ ಶ್ರೀಕಾಂತ್ ಹತ್ನೂರೆ, ಸನ್ಮಾನ್ಯ ಅಧ್ಯಕ್ಷರು ಪುರಸಭೆ ಸಂಕೇಶ್ವರ್, ವಿಶೇಷ ಆಹ್ವಾನಿತರು ಡಾಕ್ಟರ್ ಶರದ್ ದೇಸಾಯಿ, ಪ್ರಖ್ಯಾತ ಕ್ಯಾನ್ಸರ್ ತಜ್ಞ ವೈದ್ಯರು, ಮಹಾತ್ಮ ಗಾಂಧಿ ಕ್ಯಾನ್ಸರ್ ಆಸ್ಪತ್ರೆ ಮಿರಜ್. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ, ಸ್ವಾಗತ ಪರಿಚಯ ಡಾಕ್ಟರ್ ರಮೇಶ್ ದೊಡ್ಡಮಂಗಿ ಸರ್ ಮಾಡಿದರು. ಪುಷ್ಪಾರ್ಪಣೆ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಗುರುಪಾದ್ ಮರಗುದ್ದಿಯವರು ಮಾತನಾಡಿದರು. ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿತ್ತು. ನಂತರ ಅತಿಥಿಗಳ ಭಾಷಣ, ತದನಂತರ ಕೊನೆಗೆ ವಂದನಾರ್ಪಣೆ ಪ್ರೊಫೆಸರ್ ಡಿ ಕುಲಕರ್ಣಿ ಇವರು ಮಾಡಿದರು. ಸ್ವಚ್ಛ ಸಂಕೇಶ್ವರ್ ಫೌಂಡೇಶನದ ಡಾಕ್ಟರ್ ರಮೇಶ್ ದೊಡ್ಡಮಂಗಿ ಅಧ್ಯಕ್ಷರು, ಸುನಿಲ್ ಪರ್ವತರಾವ್ ಉಪಾಧ್ಯಕ್ಷರು, ಪ್ರೊಫೆಸರ್ ಡಿ ಕುಲಕರ್ಣಿ ಕಾರ್ಯದರ್ಶಿ, ಗಜಾನನ್ ಕೊಳ್ಳಿ ಸದಸ್ಯರು, ಡಾಕ್ಟರ್ ಗುರುಪಾದ್ ಮರಗುದ್ದಿ, ನಾಸಿರ್ ಮೊಮಿನ್, ಸಂತೋಷ್ ನೇಸ್ರಿ, ಶ್ರೀಮತಿ ಪ್ರಿಯಾಂಕಾ ಗಡ್ಕರಿ, ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ, ಡಾಕ್ಟರ್ ವಿನೋದ್ ಗಾಯಕ್ವಾಡ್, ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಡಾಕ್ಟರ್ ವಿಜಯಲಕ್ಷ್ಮಿ ಬೆಳವಿ, ರೋಹನ್ ನೇಸ್ರಿ ಮುಂತಾದವರು ಹಾಗೂ ಅನೇಕ ಗಣ್ಯಮಾನ್ಯರು ಮತ್ತು ಸ್ವಚ್ಛ ಸಂಕೇಶ್ವರದ ಸದಸ್ಯರು, ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.